ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪಿಲಿಕುಳ ಕಂಬಳಕ್ಕೆ ತಯಾರಿ ನಡೆಯುತ್ತಿದೆ. ಆದರೆ ಅದಕ್ಕೆ ಸಾಲು ಸಾಲು ಅಡ್ಡಿ ಆತಂಕಗಳು ಕೂಡ ಎದುರಾಗುತ್ತಿವೆ. ಕಂಬಳ ಆಯೋಜನೆಯಿಂದ ಶಿವರಾಮ ಕಾರಂತ ಜೈವಿಕ ಉದ್ಯಾನವನದಲ್ಲಿನ ಪ್ರಾಣಿಗಳಿಗೆ ತೊಂದರೆಯಾಗಲಿದೆ ಎಂದು ಜಿಲ್ಲಾಡಳಿತಕ್ಕೆ ಪತ್ರ ಬರೆಯಲಾಗಿದೆ. ಇದು ಪೇಟಾಕ್ಕೆ ಅಸ್ತ್ರವಾಗಿ ಪರಿಣಮಿಸಿದ್ದು, ಅದು ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದೆ. ನನ್ನ ಮೊಬೈಲ್ ಒಟ್ಟಿಗೆ ಹೋಗುದು ಓಡ್ತೀನಿ ಕೊಡಿ ಅದನ್ನ ಆಚೆ ಹಿಡ್ಕೊಂಡು ಹೋಗಿದ್ದಾರೆ. ರಾತ್ರಿ ಪಗಲು ನಂದಿನ ನಮ್ಮ ಸಂಘಾಟಕರು ಅವತ್ತಂದೆ ಊರದ ಪರವೂರದ ಮಹನೀಯೆಲ್ಲ ಎಡ್ಡೆ ರೀತಿಯ ಪ್ರೋತ್ಸಾಹ ಕೊಟ್ಟು ಜನ ಸಹಾಯ ಮಾಡಿ ಮಾತಾಡಿಲ್ಲ ಸಹಕಾರ ಮಂಚಿನ ಮಾತಿನ ಕಲಿಕೊಂಡು ಇನ್ನು ಒಂದೆರಡು ಮಾತೆ ಅಂತ ಕಂಬಳ ಈ ಮಟ್ಟಕ್ಕೆ ಮೂಡ್ತದೆ. ಈ ಕಂಬಳ ಬಾರಿ ಕೊರಳುಡು ಉದ್ಘಾಟನೆ ಆಗ್ತದೆ. ಈ ಕಂಬಳಗೆ ಆಯ್ನಾತು ಕೊರಳುಡು ನಡೆದು ಅಂದಿನ ಕಂಬಳದ ಯಜಮಾನಗಳು ಮಾತ ತಾಯಿ ಕೇಂದ್ರ ಒಡ್ಪ ಕಂಬಳ ಕೂಡ ಆ ಕಂಬಳಕ್ಕೆ ನಮ್ಮ ಸಾಕ್ಷಿಗಳಿಂದ ಮಾಲಕ್ಕೆ ಸಂದರ್ಭ ಬಂದಾಗ ಆ ಜಾಗ ಆವಡಂಚಿನ ಬರುವ ವಿಚಾರಗಳು ಪೂರ ನಡಪುಣವನ್ನು ಪಣಪಣೆ ಬಹುಶ ಬಾರಿ ಮೋಟಿಡ್ ಬರ್ತಾರೆ ಮಾತ ಕಾರ್ಯಕ್ರಮ ಪರವಾದ ಸೊಲ್ಮೇನ ಪದಾರ್ಥ ಬಂದವರು ಥ್ಯಾಂಕ್ ಯು ಸೊ ಮಚ್. ಈ ವರ್ಷ ಕಾರ್ಯಕ್ರಮ ರುಮುಕುರಂದಿಲ್ಲ ಬಂದಿಲ್ಲ ನನ್ನ ಒಂತೆ ಕೊಡ್ತಾರೆ ಗುಂಪು ಶುರು ಮಾಡು ವಿನಾಯಕನ ಗ್ಯಾಂಗದ ಸಂಖ್ಯೆ ಕೊರ್ಪುನಾಗ್ಲಿ ನಾಬರ್ದು ಎಲ್ಲರನ್ನಾಗ್ಲಿ 119 ಜೊತೆ ಭಾಗವಹಿಸೈನ ಈ ವರ್ಷದ ಕಮಲ ಮೇಯರ್ದ ಕಮಲ 104 ಜೊತೆ ಭಾಗವಹಿಸೈನ ಮುರಳಿದ ವೇಣೂರದ ಕಮಲ 199 ಜೊತೆ ಭಾಗವಹಿಸೈನ ಮೂಡಬಿದ್ರದ ಕಮಲ. ಇದು ಪಡಿಯಾರ್ಮನೆ ಅಜಿತ್ ಕುಮಾರ್ ರೇಗ್ ಕಂಬಳದ ಶಾಲೆ ಪಡೆದ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರೇ ಈ ಬುರ್ಲದ ಕಂಬಳದ ಸುದರ್ಪರ ಪಾಲ್ಪಡೆ ಹುಡುಗಿರ್ನ ಇದನ್ನೇ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದ್ರೆ ಇದು ಕರ್ಪೆ ಸಿದ್ಧಕಟ್ಟೆ ಕರ್ಪೆ ಜನಾರ್ದನ ನಾಯ್ಕರು ಕಂಬಳನೆ ತೀರ್ಪುಗಾರರಾದ ಭಾಗವಹಿಸುವುದಿಲ್ಲ.